ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಸಿಎಸ್ಆರ್ ಅನುದಾನ ಯಾವುದೇ ಕಾರಣಕ್ಕೆ ಪೋಲಾಗಬಾರದು. ಸಾರ್ವಜನಿಕರ ಮೂಲಭೂತ ಸೌಕರ್ಯಗಳಿಗಾಗಿ ಸದ್ಬಳಕೆಯಾಗಬೇಕು. ಇನ್ನು ರೈತರಿಗೆ ವಂಚಿಸುವ ಯಾವುದೇ ಕಂಪನಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕಾನೂನು ಕ್ರಮ ಜರುಗಿಸಲಾಗುವುದು ಹಾಗೂ ಕ್ಷೇತ್ರದಿಂದ ಒದ್ದು ಓಡಿಸಲಾಗುವುದು ಅಂತ ಶಾಸಕ ಎನ್.ಟಿ. ಶ್ರೀನಿವಾಸ್ ಅವರು ಎಚ್ಚರಿಕೆಯನ್ನು ನೀಡಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ರೈತರು ನೀಡಿದ ಹಲವು ಅಹವಾಲುಗಳ ಹಕ್ಕೊತ್ತಾಯ ಪತ್ರವನ್ನು ಸ್ವೀಕರಿಸಿ ಶಾಸಕರು ಈ ಸಂದರ್ಭದಲ್ಲಿ ಮಾತನಾಡಿದರು. ಸಿಎಸ್ಆರ್ ಅನುದಾನ ವಿನಿಯೋಗಿಸಬೇಕಾಗಿದೆ. ಕರ್ನಾಟಕ ರಾಜ್ಯ ರೈತ ಸಂಘದ ಎಲ್ಲ ಹಾಗೂ ತಾಲೂಕು ಘಟಕದ ಪದಾಧಿಕಾರಿಗಳು ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರನ್ನ ಭೇಟಿ ಮಾಡಿ ವಿವಿಧ ಇಲಾಖೆಗಳಲ್ಲಿ ರೈತರಿಗೆ ಆಗ್ತಾ ಇರುವ ಅನ್ಯಾಯಗಳನ್ನ, ಬೇಡಿಕೆಗಳ ಮನವಿ ಪತ್ರವನ್ನ ಸಂದರ್ಭದಲ್ಲಿ ನೀಡಿದ್ರು. ಶಾಸಕರೊಂದಿಗೆ ರೈತ ಮುಖಂಡರು ಈ ಸಂದರ್ಭದಲ್ಲಿ ಮಾತನಾಡಿದ್ರು. ಇನ್ನು ತಾಲೂಕು ಆಡಳಿತದ ನಿರ್ಲಕ್ಷ್ಯ ಧೋರಣೆ ವಿರುದ್ಧ ರೈತ ಮುಖಂಡರು ಬೇಸರವನ್ನ ವ್ಯಕ್ತಪಡಿಸಿದ್ರು. ಇಲಾಖೆಗಳಲ್ಲಿ ಮೂಲ 2018ರ ಕಡತಗಳು ಕಳೆದು ಹೋಗಿವೆ ಅಂತ ನೆಪ ಹೇಳಿ ಅಧಿಕಾರಿಗಳು ರೈತರನ್ನ ವರ್ಷಾನುಗಟ್ಟಲೆ ರೈತರನ್ನ ಕಚೇರಿಗೆ ಅಲೆದಾಡಿಸ್ತಾ ಇದ್ದಾರೆ ಅಂತ ಆರೋಪಿಸಿದ್ರು. ತಾಲೂಕಿನ ಹಲವು ಗ್ರಾಮಗಳಲ್ಲಿ ಸ್ಮಶಾನ ಭೂಮಿ ಮಂಜೂರಾತಿಗೆ ಮನವಿ ಮಾಡಿದ್ದು ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ತಾಲೂಕಿನ ಕೈವಲ್ಯಪುರ ಗ್ರಾಮದ ಸ್ಮಶಾನ ಭೂಮಿ ವಿಚಾರ ಅನೇಕ ವರ್ಷಗಳಿಂದಲೂ ನೆನೆಗುದಿಗೆ ಬಿದ್ದಿದೆ ಅಂತ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ಸಂದರ್ಭದಲ್ಲಿ ಶಾಸಕರು ಪರಿಹಾರದ ಭರವಸೆಯನ್ನು ಕೂಡ ನೀಡಿದರು. ಈ ಒಂದು ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಬಾಣದ ಕೃಷ್ಣ, ತಾಲೂಕು ಅಧ್ಯಕ್ಷ ನಲ್ಲಮುತಿ ರಮೇಶಣ್ಣ, ಕಾರ್ಯಾಧ್ಯಕ್ಷ ತಿಪ್ಪೇಸ್ವಾಮಿ, ಜಿಲ್ಲಾ ಕಾರ್ಯದರ್ಶ ಎಸ್ ಬಾಷಾ ಸಾಬ್, ಶಿವಪುರಟ್ಟಿ ಹಾಲೇಶ್, ಉಪಾಧ್ಯಕ್ಷ ಪಾಂಡುರಂಗ ನಾಯಕ್, ನಗರ ಅಧ್ಯಕ್ಷ ಓಬಳೇಶ್, ಕೆಸಿ ಶಿವರಾಜ್, ನಗರ ಉಪಾಧ್ಯಕ್ಷರಾದ ನವೀನ್ ಕುಮಾರ್, ವಿ ಅಜಯ್ ಕುಮಾರ್, ಕೈವಲ್ಯಪುರ ದುರ್ಗಪ್ಪ, ಹಿರಿಯ ಹೆಗ್ಡಾಳು ವೀರಭದ್ರಪ್ಪ, ಕುಪ್ಪಿನಕೆರೆ ವೀರೇಶ್ ಸೇರಿದಂತೆ ರೈತ ಸಂಘದ ಪದಾಧಿಕಾರಿಗಳು, ಹೋರಾಟಗಾರರು, ರೈತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವಿಜಿ ವೃಷಭೇಂದ್ರ, ಮಹಾಯುದ್ಧ ನ್ಯೂಸ್, ಕೂಡ್ಲಿಗಿ. ವಿಷಯ ಸರ್ಕಾರಿ ಇಲಾಖೆಗಳಲ್ಲಿ ರೈತರಿಗೆ ಆಗುತ್ತಿರುವ ಅನ್ಯಾಯಗಳ ಕುರಿತು ನಾವು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಹಾಗೂ ತಾಲೂಕು ಘಟಕದ ವತಿಯಿಂದ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಮಾನ್ಯ ತಹಸೀಲ್ದಾರರು ಕೂಡ್ಲಿಗಿ ಇವರಿಗೆ ಮನವಿ ಪತ್ರ ಸಲ್ಲಿಸಿದ್ದರು ಸಹ ಇಲ್ಲಿಯವರೆಗೂ ಯಾವುದೇ ಬೇಡಿಕೆಗಳನ್ನು ಬಗೆಹರಿಸುವುದಿಲ್ಲ. ಫಾರಂ 1ರಿಂದ 5 ಹಾಗೂ ಇತರೆ ಅರ್ಜಿಗಳಿಗೆ ಸಂಬಂಧಿಸಿದಂತೆ ರೈತರಿಗೆ ನ್ಯಾಯ ದೊರಕಿಲ್ಲ. ಸರ್ಕಾರಿ ಇಲಾಖೆಗಳಲ್ಲಿ ಮೂಲ ಕಡತಗಳು ಕಳೆದು ಹೋಗಿವೆ ಎಂದು ಹೇಳಿ ವರ್ಷಾನುಗಟ್ಟಲೆ ರೈತರನ್ನು ಅಲೆದಾಡಿಸುವಂತೆ ಮಾಡಲಾಗಿದೆ. ಕೆಲವು ಗ್ರಾಮಗಳಲ್ಲಿ ಸ್ಮಶಾನ ಭೂಮಿ ಮಂಜೂರು ಮಾಡಿಕೊಡುವಂತೆ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದರೂ ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ. ಉದಾಹರಣೆಗೆ ಕೈವಲ್ಯಪುರ ಗ್ರಾಮದ ಸ್ಮಶಾನ ಭೂಮಿ ಮಂಜೂರು ಮಾಡಿಕೊಡುವ ವಿಚಾರದಲ್ಲಿ ಯಾವುದೇ ಕ್ರಮ ಕೈಗೊಂಡಿಲ್ಲ. ತಹಸೀಲ್ದಾರರು ರೈತರಿಗೆ ಯಾವುದೇ ರೀತಿಯ ಸಹಕಾರಿ ನೀಡುತ್ತಿಲ್ಲ. ಆದ್ದರಿಂದ ಕೆಳಕಂಡ ಬೇಡಿಕೆಗಳನ್ನು ಈಡೇರಿಸುವಂತೆ ಮಾನ್ಯ ಶಾಸಕರಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಕೂಡ್ಲಿಗಿ ತಾಲೂಕನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸಬೇಕು. ರೈತರು ಸಲ್ಲಿಸಿರುವ ಫಾರಂ 50, 53 ಹಾಗೂ 57 ಅರ್ಜಿಗಳನ್ನು ಸರ್ಕಾರದ ವತಿಯಿಂದ ಮಂಜೂರು ಮಾಡಿಕೊಡಬೇಕು. ರೈತರಿಗೆ ಬೆಳೆ ಪರಿಹಾರ ಮಂಜೂರು ಮಾಡಬೇಕು. ರೈತರ ಸಾಲ ಮನ್ನಾ ಮಾಡಬೇಕು. ಕೂಡ್ಲಿಗಿ ತಾಲೂಕಿನ 74 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯನ್ನು ತ್ವರಿತವಾಗಿ ಜಾರಿಗೆ ತರಬೇಕು. 2026ನೇ ವರ್ಷದಲ್ಲಿ ಮಳೆ ಕೊರತೆ ಎಂದಿರುವುದರಿಂದ ಕೆರೆಗಳಿಗೆ ಶೀಘ್ರವಾಗಿ ನೀರು ತುಂಬಿಸಬೇಕು. ಈ ಮೇಲ್ಕಂಡ ಎಲ್ಲ ವಿಷಯಗಳನ್ನು ಕೆಡಿಪಿ ಸಭೆಯಲ್ಲಿ ಚರ್ಚಿಸಿ ಸಂಬಂಧಿಸಿದ ತಾಲೂಕು ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ಹಾಗೂ ಎಚ್ಚರಿಕೆ ನೀಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಹಾಗೂ ಜಿಲ್ಲಾ ಘಟಕದ ಒತ್ತಾಯವಾಗಿದೆ. ವಿದ್ಯುತ್ ಕೊರತೆ ಮನವಿ. ರೈತರು ಪಂಚಾಯತ್ಗಳಿಗೆ ಪ್ರತಿದಿನ 7 ಗಂಟೆ ಮಾಡುವಂತೆ ದಿನಾಂಕ 13/2/2026ರಂದು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಕಾರ್ಯ ಮತ್ತು ಪಾಲನಾ ವಿಭಾಗ ಕಂಪನಿ ಕೂಡ್ಲಿಗಿ ಮನವಿ ಪತ್ರ ಸಲ್ಲಿಸಲಾಗಿತ್ತು. ಆದರೆ ಇಲ್ಲಿಯವರೆಗೆ 7 ಗಂಟೆಗಳ ವಿದ್ಯುತ್ ಪೂರೈಕೆ ಮಾಡಿಲ್ಲ. ಈ ವರ್ಷ ಮುಂಗಾರು ಮಳೆ ಕೈಗೆಟುಕುವುದರಿಂದ ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ. ಒಂದೆಡೆ ಮಳೆ ಇಲ್ಲ, ಮತ್ತೊಂದೆಡೆ ಸಮರ್ಪಕ ವಿದ್ಯುತ್ ಇಲ್ಲ. ಕಾರಣ ತಾಲೂಕಿನ ರೈತರು ಬಹಳ ತೊಂದರೆ ಅನುಭವಿಸುತ್ತಿದ್ದಾರೆ ಮತ್ತು ಸಹಾಯಕ ಕಾರ್ಯನಿರ್ವಾಹಕರು, ಅಭಿಯಂತರರು, ಕಿರಿಯ ಅಭಿಯಂತರರು, ಲೈನ್ಮ್ಯಾನ್ಗಳು ಹಾಗೂ ರೈತರು ಹಾಗೂ ಸಾರ್ವಜನಿಕರು ನೀಡುತ್ತಿರುವ ಸಮಸ್ಯೆಗಳ ಮತ್ತು ಮನವಿಗಳಿಗೆ ಯಾವುದೇ ರೀತಿಯ ಪ್ರಕ್ರಿಯೆ ನೀಡಲಾಗುತ್ತಿಲ್ಲ.
ಈ ಕುರಿತು ಮುಂದಿನ ಕೆಡಿಪಿ ಸಭೆಯಲ್ಲಿ ಸೂಕ್ತ ನಿರ್ಧಾರ ಕೈಗೊಂಡು ರೈತ ಸಮಸ್ಯೆಯನ್ನು ಪರಿಹರಿಸಬೇಕು. ಒಂದು ವೇಳೆ ಈ ಬೇಡಿಕೆಗಳನ್ನು ಈಡೇರಿಸಲು ಅಗತ್ಯ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ಕೆಡಿಪಿ ಸಭೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ವತಿಯಿಂದ ಹೋರಾಟ ನಡೆಸಲಾಗುವುದು ಎಂದು ಈ ಮೂಲಕ ತಿಳಿಸಲಾಗುತ್ತದೆ. ಧನ್ಯವಾದಗಳು. ಆಲ್ರೆಡಿ ಒಂದು ಮನೆ ಅಲ್ಲಿಂದ ಒಂದು ಇದು ಬಂದಿದೆ AC ಸಾಹೇಬರಿಂದ ತಹಶೀಲ್ದಾರ್ ಮೇಡಮ್ಗೆ ಅದೇ ಇದರಿಂದ ಅದು ಮಶಾನ ಭೂಮಿ. ಸೊ ಅದು ಅದ್ರ ಬಗ್ಗೆ ಯಾವ ರೀತಿ ಇಲ್ಲಿವರೆಗಾದರೂ ಕ್ರಮ ಕೈಗೊಂಡಿಲ್ಲ. ಹೆಣ ನಾಳೆ ಯಾರಾದರೂ ನಾಳೆ ಏನಾದರೂ ದಿನ ರೋಜು ಒಬ್ಬರು ಯಾರೋ ಒಬ್ಬ ವ್ಯಕ್ತಿ ಸತ್ತಂದ್ರೆ ಉಣ್ಣಕ್ಕೆ ಜಾಗ ಇಲ್ಲ ಅಂದಾಗ ಪ್ರತಿ ಸಲ ಬರೀ ಇದೇ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂದಾಗ ಅದು ಯಾವಾಗ ಮುಂದುವರಾಗತ್ತೆ? ಅದು ಯಾವಾಗ ಕೊಡಬೇಕು? ಆ ಹೆಣ ಯಾವಾಗ ತಗೊಂಡು ಆ ಜಾಗಕ್ಕೆ ನಾವು ಉಣ್ಬೇಕು. ಕೆರೆ ತುಂಬಿರ್ತದೆ ಅದರಲ್ಲಿ ಮಾಡಿದೆ. ಆಮೇಲೆ ಈಗಾಗಲೇ ನಾವು ಈವರೆಗೂ ತಹಸೀಲ್ದಾರ್ ಹೇಳಿದೀವಿ. ಈ ವರ್ಷ ಮುಖ್ಯಮಂತ್ರಿ ಮೂಲ ಸೌಕರ್ಯ ಅಭಿವೃದ್ಧಿ ಯೋಜನೆ ಅಡಿ ಮತ್ತೆ KKR ಕೂಡ ನಾವು ಚರ್ಚೆ ಮಾಡಿದೀವಿ. ಎಲ್ಲಾ ಸ್ಮಶಾನಗಳ ಅಭಿವೃದ್ಧಿಗೆ ನಾವು ಈ ಸಲ ಸೂಕ್ತ ಕ್ರಮ ಕೈಗೊಳ್ತೀವಿ. ಥ್ಯಾಂಕ್ ಯು. ಎಲ್ಲ ಕಾಂಟ್ರಾಕ್ಟ್ ಬಿಟ್ಟೋಗಿದ್ದಾರೆ. ಆಯ್ತಾ? ಬಿಲ್ಗಳು ಆಗ್ತಾ ಇಲ್ಲ. 15,000 ಕೋಟಿ ಪೆಂಡಿಂಗ್ ಇದೆ. ₹1 ಇಷ್ಟುವರೆಗೂ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಈಗ ನೋಡಿ ಅಲ್ಲಿ ಕೇಳಿ ಒಂದೊಂದು ಸೆಕ್ಷನ್ ಅಲ್ಲಿ 3,000 ಅನಧಿಕೃತ ಸಂಪರ್ಕಗಳಿದ್ದಾವೆ. ಒಂದೊಂದು ಸೆಕ್ಷನ್ ನಲ್ಲಿ ಮೆಡಿಕಲ್ ಸೆಕ್ಷನ್, ಚಿತ್ರಗಳಿ, ಕೋಟೆಪಟ್ಟಲ್ಲಿ 3,000ದಿಂದ 4,000 ಅನಧಿಕೃತ ವಿದ್ಯುತ್ ಸಂಪರ್ಕಗಳಿದ್ದಾವೆ. ಈಗ ಹೆಂಗೆ ನಾವು ಒಳ್ಳೆ ಕ್ವಾಲಿಟಿ 7 ಗಂಟೆ ನಿರಂತರವಾಗಿ ಕೊಡೋದಕ್ಕೆ ಸತ್ಯ ತುಂಬಾ ಕಷ್ಟ ಸಾಧ್ಯ ಅಂತ ಅವ್ರು ಹೇಳ್ತಾರೆ. ಅದಕ್ಕೋಸ್ಕರ ನಿಮ್ಮ ಮುಖಾಂತರ ಎಲ್ಲ ರೈತರಿಗೆ ಮನವಿ, ನೀವೆಲ್ಲ ಮೀಟರ್ ತಗೊಳ್ಬೇಕು. ಆಯ್ತಾ? ಕರೆಂಟ್ ಉಚಿತವಾಗಿ ಸಿಗ್ತಾ ಇದೆ ಎಲ್ಲ ಮನೆಗಳಿಗೆ, ಸಬ್ಸಿಡಿ ಸಿಗ್ತಾ ಇದೆ ಬೋರ್ಗಳಿಗೆ. ಆಯ್ತಾ? ಅದು ಮೀರಿ ನಾವು ಸುಮಾರು 100ಕ್ಕೂ ಹೆಚ್ಚು ಹೊಸ ಟ್ರಾನ್ಸ್ಫಾರ್ಮರ್ ಹಾಕಿದ್ದೀವಿ. ಬಹಳ ಇದೆ ಹೊಂದಣಕ್ಕೆ ಬಂದಿದೆ. ಆಯ್ತಾ? 20 ವರ್ಷ 2-3 ದಶಕಗಳಾಗ್ತವೆ ಒಂದು ನೀರಾವರಿ ಯೋಜನೆಗಳು ಮುಗಿಯುತ್ತೆ. ನೀವೇ ಜಸ್ಟ್ ಗೂಗಲ್ ಮಾಡಿ, ಇಲ್ಲ ChatGPTಗೆ ಹಾಕಿ. ಆಯ್ತಾ? ಕೆರೆ ತುಂಬಿಸುವ ಯೋಜನೆಗಳು ಕರ್ನಾಟಕದಲ್ಲಿ ಎಷ್ಟು ಪೆಂಡಿಂಗ್ ಇದಾವೆ, ಯಾವಾಗ ಸ್ಟಾರ್ಟ್ ಆಗಿದೆ ಅಂತ ಎಲ್ಲ ಮಾಹಿತಿ ಸಿಗುತ್ತೆ. ಆಯ್ತಾ? ಬೇಕಿದ್ರೆ ಯಾವ್ದು ಫಾಸ್ಟೆಸ್ಟ್ ಆಗಿದೆ ಅಂತ ಚೆಕ್ ಮಾಡಿ. ಈ 2.5 ವರ್ಷದಲ್ಲಿ ಎಷ್ಟು ಬೇಗ ಅಸಾಧ್ಯವಾದ ಕೆಲಸನ ಸಾಧ್ಯ ಮಾಡಿದ್ವಿ. ಅಲ್ಲಲ್ಲಿ ಕೆಲವು ಕಡೆ ಲೀಕೇಜು ಆಗೋದು ಸ್ವಲ್ಪ ಸಹಜ. 1-2-3 ಕಡೆ ಮೊನ್ನೆ ಆಗಿತ್ತು. ಮೇಜರ್ ಲೀಕೇಜು ಅಲ್ಲೇ ಪ್ಲಾಂಟ್ ಅದನ್ನೇ ಆಗಿತ್ತು. ಅದನ್ನು ರೆಡಿ ಮಾಡಿದ್ದಾರೆ. ಮಂಗಾಪುರ ಹತ್ರ ಅಲ್ಲಿ 1-2-3 ಕಡೆ ಆಗಿತ್ತು. ಅದೆಲ್ಲ ರೆಡಿ ಆಗಿದೆ. ಸೊ ಈಗ ಮಳೆ ಗುರುವಾರದಲ್ಲಿ ಮತ್ತೆ ಮುಂಗಾರು ಶುರುವಾಗುತ್ತೆ ಅಂತ ಹೇಳಿದ್ದಾರೆ. ಬಂದ ಕೂಡಲೇ ಈಗಾಗಲೇ ಪ್ರಾಯೋಗಿಕ ಅಲ್ಲ, ಎಲ್ಲ ರೆಡಿಯಾಗಿ ಇಲ್ಲಿಗಾಗಲೇ ನಮ್ಮ ಬಿಡಿಗುಡ್ಡ ತಾಲೂಕು ಕೆರೆಗೆ ನೀರು ಬಂದಿದೆ. ಸೊ ಇನ್ನೊಂದು ಸ್ವಲ್ಪ ನಿರಂತರವಾಗಿ 2 ಆನ್ ಮಾಡಿದಷ್ಟು ಇನ್ನೊಂದು ಸ್ವಲ್ಪ ಜೋರಾಗಿ ಬಂದ್ರೆ 4 ಮೋಟ್ರು ಮ್ಯಾಕ್ಸಿಮಮ್ ಹೆಚ್ಚುವರಿ TCಗಳು ಮಾಡಿಸ್ಬೋದು. ಆಯ್ತಾ? ನಾವು ಇನ್ನೇನಾದರೂ ಗ್ರಾಮೀಣ ರಸ್ತೆ ಸುಧಾರಣೆ ಮಾಡಿಸ್ಬೋದು, ಸ್ಮಶಾನ ಅಭಿವೃದ್ಧಿ ಮಾಡಿಸ್ಬೋದು, ಶಾಲೆಗಳ ಡೆವಲಪ್ಮೆಂಟ್ ಮಾಡಿಸ್ಬೋದು. ನೀವೆಲ್ಲರೂ ಆಯ್ತಾ ನೀವೆಲ್ಲ ಮನಸ್ಸು ಮಾಡಿದ್ರೆ, ನೀವೆಲ್ಲ ಸಹಕಾರ ಕೊಟ್ಟರೆ ಅವ್ರನ್ನೆಲ್ಲ ಇಟ್ಕೊಂಡು ನಾವು ಸಾರ್ವಜನಿಕರಿಗೆ ಉಪಯೋಗ ಆಗಂತ ಕೆಲಸಗಳು ಮಾಡ್ಬೋದು. ಆದರೆ ಕೆಲವರು ವೈಯಕ್ತಿಕ ಹಿತಾಸಕ್ತಿ ಇಟ್ಕೊಳ್ತಾ ಇದ್ದಾರೆ. ಮತ್ತೆ ಕೆಲವರು ಊರಲ್ಲಿ 20 ಲಕ್ಷ 50 ಲಕ್ಷ ಗುಡಿ ಕೇಳ್ತಾ ಇದ್ದಾರೆ. ಆಯ್ತಾ? ಯಾವ CSR ಅನುದಾನದಲ್ಲಿ ಯಾವ ದೇವಸ್ಥಾನಗಳಿಗೆ ಕೊಡೋಕ್ಕೆ ಅವಕಾಶ ಇರೋದಿಲ್ಲ. ನಾವು ಅದನ್ನೇ ನಾವು ಒದ್ದಾಡ್ತಾ ಇದ್ದೀವಿ. ಆಯ್ತಾ? ಅವ್ರನ್ನ ಯಾವ್ದನ್ನ ರೀತಿಯಲ್ಲಿ CSR ಅಲ್ಲಿ ಸಾಮಾಜಿಕವಾಗಿ ಬದಲಾವಣೆ ಆಗಂತ, ಸಾರ್ವಜನಿಕರಿಗೆ ಉಪಯೋಗ ಆಗಂತ ಕೆಲಸನ ನಾವು ಕಲ್ಪಟ್ಟಿ ಹಿಡಿದು ಕೆಲಸ ಮಾಡಿಸ್ತೀವಿ ಅವ್ರಿಗೆ. ಆದರೆ ಎಲ್ಲಿ ಯಾರು ಸಹಕಾರ ಕೊಡೋದಿಲ್ಲ. ಆಯ್ತಾ? ದಿನ ಅಡ್ಡ ಮಾಡ್ತಾರೆ. ಕಾನೂನು ಪ್ರಕಾರ ಅವ್ರು ಮಾಡ್ಕೊಳ್ಳಿ. ಅನಧಿಕೃತವಾಗಿ ಸರ್ಕಾರಿ ಜಾಗಗಳಾಗಿರ್ಬೋದು, ಇಲ್ಲ ದೌರ್ಜನ್ಯ ಮಾಡಿ ಬಡವರಿಗೆ ಏನಾದ್ರು ತೊಂದರೆ ಮಾಡಿದ್ರೆ ಅವ್ರನ್ನ ತಾಲೂಕಿಂದ ಒದ್ದೋಡಿಸ್ತೀವಿ. ಆಯ್ತಾ? ಸೊ ಅದಕ್ಕೋಸ್ಕರ ನಾವು ಹೇಳೋದಷ್ಟೇ, ನಿಮಗೆ ಎಲ್ಲರಿಗೂ ಹೋರಾಟಗಾರರಿಗೂ ಕಳಕಳಿ ಮನವಿ. ಆಯ್ತಾ? ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಅವ್ರಿಗೆ ಮಾಡೋಕ್ಕೆ ಅವಕಾಶ ಇದ್ದರೆ ನಾವು ಅವಕಾಶ ಕೊಡ್ತೀವಿ, ಮಾಡ್ತೀವಿ. ಆದರೆ ಅದಕ್ಕೆ ರಿಟರ್ನ್ಸ್ ಅಲ್ಲಿ CSR ಇಂದ ಒಳ್ಳೆ ಕೆಲಸಗಳು ನಿಮಗೂ ಈಗ ಅದೇ ಕರೆಂಟಿಂದ ಹೇಳ್ತೀರಿ. ಅರ್ಥ ಆಯ್ತಾ? ಅವ್ರೀಗ ಅದು ಯಾವುದೋ ಒಂದು ಸ್ವಲ್ಪ ಅಡಿಷನಲ್ ಬಣಿಕಲ್ಲಲ್ಲಿ 3-4 ದಿವಸದಿಂದ ಅಳ್ತಾ ಇದ್ದಾರೆ. ನಮ್ಮ ಶಿವಪುರದಲ್ಲಿ ಕೂಡ ಅಳ್ತಾ ಇದ್ದಾರೆ. ಆಯ್ತಾ? ನಮ್ಮೂರಿಂದ ಸಬ್ಸ್ಟೇಷನ್ 4 ಸರಿ ಟೆಂಡರ್ ಆಗಿದೆ, ಯಾರು ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಆ ರೇಟು ಒಪ್ತಾ ಇಲ್ಲ ಅಂತ. ಆಯ್ತಾ? ಎಲ್ಲ ಅಂಬಾನಿಗೆ ಅದನಿಗೆ ಮಾರ್ಕೊಂಡು ಸ್ಟೀಲ್ ರೇಟು, ಆಯಿಲ್ ರೇಟ್ ಎಲ್ಲ ಜಾಸ್ತಿ ಆಗಿದೆ. ಆಯ್ತಾ? ಇಲ್ಲಿ ಪ್ರೈಸ್ ರಿವಿಷನ್ ಮಾಡೋಕ್ಕಾಗ್ತಾ ಇಲ್ಲ. ಒಬ್ಬ ಕಾಂಟ್ರಾಕ್ಟ್ರು ಟೆಂಡರ್ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ.
ಯಾವುದು ಅದಕ್ಕೆ ಸೊ ಈ ವಿಷಯದಲ್ಲಿ ಸೋಲಾರ್ ವಿಷಯದಲ್ಲಿ ಎಲ್ಲರಿಗೂ ನಾನು ತುಂಬಾ ನನ್ನ ನಿಲುವನ್ನು ಸ್ಪಷ್ಟ ಮಾಡ್ತಾ ಇದ್ದೀನಿ ಆಯ್ತಾ. ನಾವು ರೈತರನ್ನ ನಮ್ಮ ತಾಲೂಕಿನ ಬಲಿ ಕೊಟ್ಟು ಅವ್ರಿಗೆ ಯಾವುದೇ ರೀತಿ ಸಹಕಾರ ಕೊಡೋದಿಲ್ಲ. ಕಾನೂನಾತ್ಮಕ ಅವಕಾಶ ಇರುತ್ತೆ. ಕಾನೂನು ವಿರುದ್ಧವಾಗಿ ಇಲ್ಲ ಅನಧಿಕೃತವಾಗಿ ನಾವು ಏನು ಸೂಕ್ತ ಕಠಿಣ ಕ್ರಮ ಕಟ್ಕೊಳ್ತೀವಿ. CSR ಅನ್ನೋದನ್ನ ರೈತರಿಗೆ ಉಪಯೋಗ ಅಂತದ್ದು ಸಾರ್ವಜನಿಕ ಉಪಯೋಗಕ್ಕೆ ನಿಮ್ಮ ಸಹಕಾರ ಬೇಕು. ಧನ್ಯವಾದ. ನಮ್ದು ರಾಜ್ಯದ ಮಟ್ಟದ